ಫೈನಲಿ ನಮ್ಮ ಟ್ರೈನು ಬಂದಿದೆ. ನಾನಿದ್ದೀನಿ ತಿರುಪತಿ ರೈಲ್ವೆ ಸ್ಟೇಷನ್ ಅಲ್ಲಿ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ನಮ್ಮ ಟ್ರೈನ್ ಟಿಕೆಟ್ ಬುಕ್ ಆಗಿದೆ, ಸ್ಲೀಪರ್ ಕೋಚು. ನಮ್ಮ ಟ್ರೈನ್ ಟಾಯ್ಲೆಟ್ ಈ ಸಲ ಕ್ಲೀನ್ ಆಗಿ ನೀಟ್ ಆಗಿದೆ, ಒಂಚೂರು ವಾಸನೆ ಬರ್ತಿಲ್ಲ. ಬರುವ ಟ್ರೈನ್ ಅಂತೂ ಕಚಡವಾಗಿತ್ತು, ವಾಶ್ ಬೇಸಿನ್ ಅಲ್ಲಿ ನೀರ್ ಬರ್ತಿಲ್ಲ. ನನಗಂತೂ ಸಖತ್ ಬೇಜಾರಾಗಿತ್ತು. ಅದಕ್ಕೆ ನಾವೆಲ್ಲರೂ ಕೂಡ ಡಿಸೈಡ್ ಮಾಡಿದ್ವಿ ಕಂಪ್ಲೇಂಟ್ ಕೊಡೋಣ ಅಂತ. ಡಿಸೈಡ್ ಮಾಡಿ ನಾವು 139 ರೈಲ್ವೆ ಮದತ್ ಹೆಲ್ಪ್ ಲೈನ್ ಗೆ ಕಂಪ್ಲೇಂಟ್ ನ ಕೊಟ್ವಿ. ಏನಂತ ಗೊತ್ತಾ, ನಮ್ಮ ಬೋಗಿ ವಾಶ್ ಬೇಸಿನ್ ಅಲ್ಲಿ ನೀರ್ ಬರ್ತಿಲ್ಲ ಅಂತ ಕಂಪ್ಲೇಂಟ್ ಕೊಟ್ವಿ. ಟ್ರೈನ್ ನೇಮ್ ಹೇಳಿದ್ವಿ, PNR ನಂಬರ್ ಹೇಳಿದ್ವಿ, ಕೋಚ್ ನೇಮ್ ಹೇಳಿದ್ವಿ. ಆಫ್ಟರ್ 1 ಅವರ್ ಬಂದು ರಿಪೇರಿನ ಮಾಡ್ಕೊಟ್ರು. ಫೈನಲಿ ನೀರ್ ಬಂತು. ನಿಮ್ಗೂ ಕೂಡ ಟ್ರೈನ್ ಅಲ್ಲಿ ಟ್ರಾವೆಲ್ ಮಾಡುವ ಟೈಮಲ್ಲಿ ಏನೋ ಪ್ರಾಬ್ಲಮ್ ಆಯ್ತಾ, 139 ರೈಲ್ವೆ ಮದತ್ ಹೆಲ್ಪ್ ಲೈನ್ ಗೆ ಕಾಲ್ ಮಾಡಿ ಕಂಪ್ಲೇಂಟ್ ಕೊಡಿ. ಮೆಡಿಕಲ್ ಎಮರ್ಜೆನ್ಸಿ, ವುಮೆನ್ ಎಮರ್ಜೆನ್ಸಿ, ಕರೆಂಟ್ ಬರ್ತಿಲ್ಲ, ನೀರ್ ಬರ್ತಿಲ್ಲ, ರಾಬ್ರಿ ಆಯ್ತು, ಕಿರಿಕ್ ಆಯ್ತು, ಜಗಳ ಆಯ್ತು ಅಂದ್ರೆ ನೀವು ಆರಾಮಾಗಿ ಕಂಪ್ಲೇಂಟ್ ಕೊಡಬಹುದು. ನಾವು ಕಂಪ್ಲೇಂಟ್ ಕೊಟ್ಟ ಮೇಲೆ TT ಕೂಡ ಬಂದು ವಿಚಾರಿಸಿದ್ರು. ನಾವು ಹೀಗೀಗ ಆಯ್ತು ಅಂತ ಹೇಳಿದ್ವಿ. ಆಮೇಲೆ ನಾವೆಲ್ಲರೂ ಕೂಡ ಮಲ್ಕೊಂಡ್ವಿ. ಬೆಳಗ್ಗೆ ಎದ್ದು ನೋಡಿದ್ರೆ 4:15 ಆಗಿತ್ತು ಟೈಮು. ನಾವು ಬೆಂಗಳೂರಿಗೆ ಬಂದಾಗಿತ್ತು. ಟ್ರೈನ್ ನೇಮು ತಿರುಪತಿ ಟು ಚಾಮರಾಜನಗರ 9:55ಕ್ಕೆ ಬಿಡುತ್ತೆ. ಬೆಳಗ್ಗೆ 4:15ಗೆ SBC ರೈಲ್ವೆ ಸ್ಟೇಷನ್ ಗೆ ಬರುತ್ತೆ. ನಮ್ಮ ಟ್ರೈನ್ ಜರ್ನಿ ಸೂಪರ್ ಆಗಿತ್ತು ಅಂತ ಹೇಳ್ಬೋದು. ಕಂಪ್ಲೇಂಟ್ ಕೊಟ್ವಿ, ಬಂದು ರೆಡಿ ಮಾಡಿದ್ರು. ನೈಟ್ ಸಖತ್ತಾಗಿ ನಿದ್ದೆ ಬಂತು. ತಿರುಪತಿ ಟು ಬೆಂಗಳೂರು ಟ್ರೈನ್ ಟಿಕೆಟ್ ಎಷ್ಟು ಗೊತ್ತಾ, 320 ರೂಪಾಯಿ ಸ್ಲೀಪರ್ ಕೋಚ್ ಅಲ್ಲಿ. ಎಕ್ಸ್ಪೀರಿಯನ್ಸ್ ಅಂತೂ ಸಖತ್ತಾಗಿತ್ತು. ನನಗೆ ಇಂಡಿಯನ್ ರೈಲ್ವೇಸ್ ಅಲ್ಲಿ ಟ್ರಾವೆಲ್ ಮಾಡೋದು ಅಂದ್ರೆ ಸಖತ್ ಇಷ್ಟ. ಇಲ್ಲಿಗೆ ನಮ್ಮ ತಿರುಪತಿ ಸೀರೀಸ್ ಮುಕ್ತಾಯವಾಗುತ್ತೆ. ತಿರುಪತಿ ವಿಡಿಯೋಸ್ ಹೇಗಿತ್ತು ಅಂತ ನೀವೇ ಕಮೆಂಟ್ ಮಾಡಿ. ತಿರುಪತಿ ಸೀರೀಸ್ ವಿಡಿಯೋಗಳು ಸಖತ್ ವೈರಲ್ ಆಗಿದೆ, ಅದು ನಿಮ್ಮಿಂದ. ಇದೇ ತರ ಸಪೋರ್ಟ್ ಮಾಡಿ, ನಮ್ಮ ಪೇಜ್ ನ ಫಾಲೋ ಮಾಡಿ.